ಎಸ್ ಗುರುಜಿ, ನೀವು ಶಂಖಗಳ ವಿಧಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಶಂಖ ಪ್ರಕಾರವಾಗಿ 5 ವಿಧಗಳಲ್ಲಿ ಹೇಳಿದ್ವಿ. ಒಂದು ವಿಷ್ಣು ಶಂಖ, ಲಕ್ಷ್ಮೀ ಶಂಖ, ಮೂರನೇದು ಬಂದು ಪಾಂಚಜನ್ಯ ಅಂತ. ಪಾಂಚಜನ್ಯ ಶಂಖು ವಿಶೇಷ ಮಹತ್ವ ಅಂತಂದರೆ ಈ ಪಂಚಭೂತಗಳಿಗೆ ಸಂಬಂಧಪಡುವಂಥದ್ದು ಮತ್ತು ಪಂಚ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಡುವಂಥದ್ದು ಮತ್ತು ನೈವೇದ್ಯಕ್ಕೆ ಇಡುವಂತಹ ಏನು ಹೇಳ್ತೀವಿ ಪಂಚಗವ್ಯಂ ಮತ್ತು ಪಂಚಾಮೃತ ಅನ್ನುವಂಥದ್ದು. ಹೇಗೆ ಈ ಎಲ್ಲನೂ ಕೂಡ ಪಾಂಚಜನ್ಯ ಅನ್ನುವಂಥದ್ದು ಏನಂತಂದರೆ, ಪುರಾಣಗಳ ಪ್ರಕಾರವಾಗಿ ಭಗವದ್ಗೀತೆಯಲ್ಲಿ ಪಂಚಪಾಂಡವರು ಅನ್ನುವಂಥದ್ದು ಏನಿದ್ರೋ ಈ ಎಲ್ಲರಿಗೂ ಕೂಡ ಒಂದೊಂದು ಆಯುಧ. ಅದು ಹೇಗೆ ಅಂತಂದರೆ, ತನ್ನನ್ನು ತಾನು ಗುರುತಿಸಿಕೊಳ್ಳುವುದು ಮತ್ತು ತನ್ನ ಪೌರುಷ ಮತ್ತು ತನ್ನ ವೈಬ್ರೇಷನ್ ಎನ್ನುವಂಥದ್ದು ತನ್ನ ಶಂಖವನ್ನು ಊಗಿದಾಗ ಇಡೀ ಸೈನ್ಯ ಅನ್ನುವಂಥದ್ದು ಏನಿತ್ತು ತನ್ನ ಕಂಟ್ರೋಲ್ಗೆ ಬರುವಂತಹ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಪ್ರತಿಯೊಬ್ಬರನ್ನು ಕೂಡ ಸಿದ್ಧಿಪಡಿಸ್ಕೊಂಡಿದ್ದರು. ಹಾಗೆಯೇ ನಮ್ಮ ಜೀವನ ಅಡಿಗೆ, ನಮ್ಮ ಈಗ ಮನುಕುಲದಲ್ಲಿ ಏನಿದೆಯೋ ಮನೆಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ವಾಸ್ತುಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ನರನಾಡಿಗಳ ಜೀವ ನಾಡಿಗೆ ಸಂಬಂಧಪಡುವಂತೆಯೇ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಈ ಪಾಂಚಜನ್ಯ ಅನ್ನುವಂತಹ ಶಂಖುವನ್ನು ಮನೆಗೆ ತಂದಿಟ್ಕೊಂಡು ಅದನ್ನು ವಿಧಿವಿಧಾನಗಳಿಂದ ಪೂಜಾ ಪುನಸ್ಕಾರಗಳನ್ನು ಮಾಡಿ ಅದನ್ನು ಕನಿಷ್ಠ ಅಂತಂದ್ರೂ ಕೂಡ ಪ್ರತಿದಿನ ಬರೀ 3 ನಿಮಿಷ ಅದನ್ನು ಓದಿದಾಗ, ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇಟ್ಟು ಒಂದು ಪ್ರಾಕ್ಟೀಸ್ ಮಾಡಿ ಅದನ್ನು ಪ್ರತಿದಿನ 3 ನಿಮಿಷ ಅದನ್ನು ಪ್ರಾಕ್ಟೀಸ್ ಮಾಡಿ ಓದಿದಾಗ ನಮ್ಮಲ್ಲಿರುವ ಜೀವನಾಡಿಗೆ ಸಂಬಂಧಪಡುವಂತಹ ಯಾವುದೇ ಕಾಯಿಲೆಗಳನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡುವಂತಹ ಶಕ್ತಿ ಪಾಂಚಜನ್ಯ ಶಂಖುಗಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಗುರುವಿನ ಆಜ್ಞೆಯಿಂದ ಯಾವುದೇ ಒಂದು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಹೇಗೆ ನಾವು ಸ್ವಾಮಿ ವಿಗ್ರಹಗಳನ್ನು ಹೇಗೆ ನಾವು ಪರ್ಚೇಸ್ ಮಾಡ್ತೀವೋ, ಅಂದರೆ ಕೊಂಡ್ಕೊಳ್ತೀವೋ, ಅದೇ ಭಕ್ತಿ ಭಾವನೆಯಿಂದ ಈ ಪಾಂಚಜನ್ಯ ಶಂಖವನ್ನು ಕೂಡ ತಂದಿಟ್ಕೊಂಡು, ಅಂದರೆ ಈಗ ಇದರಲ್ಲೂ ಸಿಗುತ್ತೆ, ಏನು ಹೇಳಿ ತಾಮ್ರದಲ್ಲೂ ಸಿಗುತ್ತೆ, ಬಟ್ ಆದ್ರೂ ಕೂಡ ವಿಶೇಷವಾಗಿ ನ್ಯಾಚುರಲ್ ಆಗಿ ಏನಿದೆಯೋ ಅದನ್ನು ತಂದಿಟ್ಕೊಳ್ಳಿ. ತರುವಂಥ ಮುನ್ನ ಟೆಸ್ಟ್ ಮಾಡ್ಕೊಳ್ಳಿ, ಅದು ಒರಿಜಿನಲ್ಲ ಇಲ್ವಾ. ಇವಾಗೆಲ್ಲನೂ ಕೂಡ ಆಲ್ಟರ್ನೇಷನ್ ಆಗಿ POP ಪೌಡ್ರ್ನಲ್ಲೆಲ್ಲ ಮಾಡಿ ಶಂಕು ಕಾಣೋ ಥರನೇ, ಶಂಕು ಇರೋ ಥರನೇ ಮಾಡ್ತಾರೆ. ಡೂಪ್ಲಿಕೇಟ್ ತಂದರೆ ಏನೂ ಪ್ರಯೋಜನ ಇಲ್ಲ ನಿಮಗೆ. ಸಾಕ್ಷಾತ್ ಶಂಕು ಅಂತಂದರೆ ಸಮುದ್ರದ ಒಂದು ಹುಳು, ಅದು ಬಸವನ ಹುಳು ರೂಪದಲ್ಲಿ ಒಂದು ಶಂಕು ಸ್ಥಾಪನೆ ಆಗಿ ಪರಿಹಾರ ಆಗಿ ಅದು ರಕ್ಷಾ ಕವಚ ಆಗಿ ಸಮುದ್ರದಿಂದ ಹೊರಗಡೆ ಬರುವಂಥದ್ದು. ಅದು ಸಾಧ್ಯವಾದಷ್ಟು ಒಂದು ಒರಿಜಿನಲ್ ತಂದಿಟ್ಕೊಳ್ಳಿ. ಅದ್ರ ಫಲ ನಿಮಗೆ ಸಿಗಬೇಕು ಅಂತಂದಾಗ ಅದನ್ನು ತಂದು ಪ್ರತಿದಿನ ನೀರಿನಲ್ಲಿ 9 ದಿನಗಳ ಕಾಲ ಪ್ರತಿದಿನ ನೀರನ್ನ ನೆನೆಸಿಡಬೇಕು. ಒಂದು ಪಚ್ಚಕರ್ಪೂರ ಹಾಕಬೇಕು, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಬೇಕು, ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಹಾಲು ಹಾಕಬೇಕು. ಪ್ರತಿದಿನ ಅದನ್ನು ನೆನೆಸಿಟ್ಟು ಬೆಳಗಿನ ಜಾವ ತೊಳೆದು ಇಡಬೇಕು. ಆ ಥರ 9 ದಿನ ನೀವು ಅದನ್ನು ಶುದ್ಧ ಮಾಡಿ 10ನೇ ದಿನದಿಂದ ನೀವು ಅದನ್ನು ಪ್ರಯೋಗಕ್ಕೆ ಉಪಯೋಗಿಸ್ಬೇಕು. ಆವಾಗಲೇ ಮನೆಯಲ್ಲಿರುವಂತಹ ಒಂದು ಎನರ್ಜಿ, ನಮ್ಮಲ್ಲಿರುವಂತಹ ಒಂದು ಅಶುಭ ಅನ್ನುವಂಥದ್ದು ಏನಿರುತ್ತೈತೋ ಅದನ್ನು ಕೂಡ ಸಂಪೂರ್ಣವಾಗಿ ಕಳ್ಕೋಬಹುದು. ಅಷ್ಟು ಮಹತ್ವ ಪಂಚಜನ್ಯ ಶಂಕುಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.